ಹರಿಯಾಣದ ಫರೀದಾಬಾದ್ನಲ್ಲಿ ಸಿಕ್ಕಿಬಿದ್ದ ಟೆರರ್ ಮಾಡ್ಯೂಲ್ನ ಒಬ್ಬ ಸದಸ್ಯ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾನೆ. ಆತ ಕೂಡ ಈ ಬ್ಲಾಸ್ಟ್ನಲ್ಲಿ ಸತ್ತು ಹೋಗಿರುವ ಸಾಧ್ಯತೆ ನಿಚ್ಚಳವಾಗಿದೆ. ಈ ಭಯೋತ್ಪಾದಕರ ತಂಡದಲ್ಲೊಬ್ಬ ಮಹಿಳೆಯೂ ಇದ್ದಳು, ಡಾಕ್ಟರ್ ಶಾಹೀನ್. ಡಾಕ್ಟರ್ ಶಾಹೀನ್ ಶಾಹಿದ್ ತುಂಬಾ ಪ್ರಮುಖ ಪಾತ್ರ ಈಕೆಯದ್ದು. ನಿನ್ನೆ ರಾತ್ರಿ ಈಕೆಯನ್ನ ಜಮ್ಮು ಕಾಶ್ಮೀರದ ಶೋಫಿಯಾನ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಉತ್ತರ ಪ್ರದೇಶದ ಲಖನೌದವಳು ಡಾಕ್ಟರ್. ಫರೀದಾಬಾದ್ನ ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಆಗಿದ್ಲು. ಈಕೆ ಭಯೋತ್ಪಾದಕ ಮುಜಮ್ಮಿಲ್ ಶಾಕಿಲ್ ಗರ್ಲ್ ಫ್ರೆಂಡ್ ಅನ್ನುವ ಮಾಹಿತಿ. ಈಕೆಯ ಕಾರಿನಿಂದ AK-74 ರೈಫಲ್ ಮತ್ತು ಸ್ಫೋಟಕಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈಕೆ ಜೈಷ್ ಎ ಮೊಹಮ್ಮದ್ನ ಮಹಿಳಾ ಘಟಕದ ನೇತೃತ್ವ ವಹಿಸಿಕೊಂಡಿದ್ಲು ಅಂತ ಗೊತ್ತಾಗ್ತಾ ಇದೆ. ಡಾಕ್ಟರ್ ಶಾಹೀನ್ ಉತ್ತರ ಪ್ರದೇಶದ ಲಖನೌ ಮೂಲ, ಅರೆಸ್ಟ್ ಆಗಿರೋದು ಕಾಶ್ಮೀರದ ಶೋಫಿಯಾನ್ನಲ್ಲಿ. ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ವೈದ್ಯೆಯಾಗಿ ಕೆಲಸ ಮಾಡ್ತಾ ಇದ್ಲು. ನಿನ್ನೆ ಸಂಜೆ 6:52 ನಡೆದ ಕೆಂಪುಕೋಟೆ ಬಾಂಬ್ ಬ್ಲಾಸ್ಟ್ನಲ್ಲಿ ಮಹಿಳಾ ವೈದ್ಯೆಯೊಬ್ಬಳ ಕೈವಾಡವೂ ಬಯಲಿಗೆ ಬಂದಿದೆ. ನಿನ್ನೆ ರಾತ್ರಿ ಈಕೆಯನ್ನು ವಶಕ್ಕೆ ಪಡೆಯಲಾಗಿದೆ. ಜೈಷ್ ಎ ಮೊಹಮ್ಮದ್ನ ಮಹಿಳಾ ವಿಂಗ್ನ ಸದಸ್ಯ ನೇತೃತ್ವ ವಹಿಸಿದೆ. ಈಕೆ ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥ ಮೌಲಾನಾ ಮಸೂದ್ ಅಜರ್ನ ಸಹೋದರಿಯ ನಿರ್ದೇಶನದಂತೆ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ಲು ಅನ್ನೋದು ಮಾಹಿತಿ. ಮೌಲಾನಾ ಮಸೂದ್ ಅಜರ್ ಸಹೋದರಿಯ ಜೊತೆ ನೇರ ಸಂಪರ್ಕದಲ್ಲಿದ್ಲಂತೆ. ಈಕೆಯ ಕಾರಿನಿಂದ AK-74 ರೈಫಲ್ ಮತ್ತು ಕೆಲವು ಸ್ಫೋಟಕಗಳನ್ನು ವಶಕ್ಕೆ ಪಡೆಯಲಾಗಿದೆ. ಸ್ಫೋಟದ ಸಂದರ್ಭದಲ್ಲಿ ಚಾಂದನಿ ಚೌಕ್ ಅಕ್ಕಪಕ್ಕದಲ್ಲಿ ರೆಕಾರ್ಡ್ ಆಗಿರುವ ಅನೇಕ CCTV ಫುಟೇಜ್ನ ವಿಡಿಯೋಗಳು ಬರ್ತಾನೆ ಇದ್ದಾವೆ. ಸ್ಫೋಟದ ನಂತರ ಭಯ ಬಿದ್ದು ಓಡ್ತಾ ಇರುವ ಜನ, ನಿನ್ನೆ ಸಂಜೆ 6:52 ಘಟನೆ ಸಂಭವಿಸಿತು. ಸ್ಫೋಟದ ನಂತರ ಜನ ಹೆಂಗೆ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಭಾರತದಲ್ಲಿ ಇಸ್ಲಾಮಿಕ್ ಭಯೋತ್ಪಾದನೆಯಲ್ಲಿ ತೊಡಗಿದ್ದ ಅನೇಕ ವೈದ್ಯರುಗಳ ಅರೆಸ್ಟ್ ಆಗಿದ್ದು. ಬಟ್ ವೈದ್ಯರುಗಳದ್ದೇ ಒಂದು ತಂಡ ನಿರ್ಮಾಣ ಆಗಿ, ಡಾಕ್ಟರ್ಗಳದೇ ಒಂದು ಟೀಮ್ ತಯಾರಾಗಿ ಅವರು ಇಷ್ಟು ದೊಡ್ಡ ವಿಧ್ವಂಸಕ ಕೃತ್ಯ ಮಾಡಿದ್ದು ಮತ್ತು ದೊಡ್ಡ ವಿಧ್ವಂಸಕ ಕೃತ್ಯಕ್ಕೆ
ಷಡ್ಯಂತ್ರ ರೂಪಿಸಿದ್ದು ಮೊದಲನೆಯ ಸಲ ಅನ್ಸುತ್ತೆ. ನೆನ್ನೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.